ಫಸ್ಟ್ ಹೇಳಿ, ನಿಮಗೆಲ್ಲ ಸಿನಿಮಾ ಹೇಗೆ ಅನ್ನಿಸ್ತು ಅಲ್ವಾ? ಹಿಂಗೆ ಟರ್ನ್ ಮಾಡಬೇಕು. ಯಾರಾದ್ರು ಇಲ್ಲಿ ಬಂದರು ನಾನು ಕ್ವಶನ್ ಕೇಳ್ತೀನಿ. ಬಟ್ ಅದು ಆರ್ಟಿಸ್ಟ್ ಇದ್ರಲ್ಲ ಇನ್ನೊಬ್ಬರ ಮಾತಾಡಲಾ? ಇವತ್ತು ನಮ್ಮ ಹುಡುಗ ಲಂಚುಲಾಲ್ ನಿರ್ಮಾಣ ಮಾಡಿದ ಮತ್ತು ನಟಿಸಿದ ಒಂದು ಸಿನಿಮಾ ಕಟ್ಟೆಮಾರ್ ಪಿಕ್ಚರ್ ನೋಡಿದೆ. ಅದು ಕನ್ನಡ ಅವತರಣಕ್ಕೆ ತುಂಬ 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 ಚೆನ್ನಾಗಿತ್ತು. ಅಂದರೆ ನಮಗೆಲ್ಲರಿಗೂ ಮೀರಿದ ಒಂದು ಶಕ್ತಿ ಇದೆ. ನಾವು ನಮ್ಮಿಂದನೇ ಅಂದುಕೊಳ್ಳುವ ಗರ್ವವನ್ನು ಮುರಿಯುವಂಥ ಒಂದು ಶಕ್ತಿ ಇದೆ. ನಮ್ಮ ಪ್ರಕೃತಿ ಮುಂದೆ, ದೈವದ ಮುಂದೆ ನಾವೇನೂ ಅಲ್ಲ ಅನ್ನು ತೋರಿಸುವ ಒಂದು ಶಕ್ತಿ ಇದೆ. ತುಂಬ ಖುಷಿ ಅನ್ನಿಸ್ತು. ಎಲ್ಲ ಪಾತ್ರಧಾರಿಗಳು ಯಾರ್ಯಾರು ಮಾಡಿದ್ದಾರೆ, ಪಾತ್ರಧಾರಿಗಳು ಎಲ್ಲರೂ ಸೇರಿ ಕೂಡ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಕಂಗ್ರ್ಯಾಚುಲೇಷನ್ಸ್. ಇವತ್ತಿಗೆ ತುಳು ಕಟ್ಟೆಮಾರಿಗೆ 50 ದಿನ ಪೂರೈಸಿದೆ ಅದು. ಸೊ 50 days ಒಂದು ಸೆಲೆಬ್ರೇಷನ್ ಕೂಡ ನಾವೆಲ್ಲರೂ ಮಾಡಬೇಕು. ಇದು ಕನ್ನಡದಲ್ಲಿ ತಂದಿರೋದು. ಕಂಗ್ರ್ಯಾಚುಲೇಷನ್ಸ್ ಲಂಚು. ಕನ್ನಡದಲ್ಲಿ ಇನ್ನಿಷ್ಟು ಒಳ್ಳೆಯ ಸಿನಿಮಾಗಳನ್ನು ನಿನ್ನಿಂದ ಬರಲಿ. ಈ ಥರ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚು ಈ ಥರದ ಒಳ್ಳೊಳ್ಳೆ ಸಿನಿಮಾಗಳನ್ನು ನಾವು ನೋಡುವಂಥದ್ದಾಗಲಿ. ದಕ್ಷಿಣ ಕರ್ನಾಟಕದ ಆ ಪ್ರಕೃತಿಯ ಜೊತೆಗೆ, ದೈವದ ಜೊತೆಗೆ, ಮನುಷ್ಯರ ಸಂಬಂಧದ ಜೊತೆಗೆ ಒಂದು ತಿಳಿಯಾದ ಒಂದು ಕಥೆಯನ್ನು, ಒಂದು ರುಕ್ಕು ಪಾತ್ರವನ್ನು ಕೇಂದ್ರದ ಪಾತ್ರವನ್ನು ಇಟ್ಕೊಂಡು ಇಡೀ ಕಥೆಯನ್ನು ಹೆಣೆದಿರೋದಿದೆಯಲ್ಲ, ಅದಕ್ಕೆಲ್ಲವೂ ಮೂಲ ಆ ತಾಯಿಯೇ ಅನ್ನೋದಿದೆಯಲ್ಲ, ಆ ಮಂತ್ರದೇವಿಗೆ ನಾವು ಎಲ್ಲರೂ ಕೂಡ ಮಂತ್ರಮುಗ್ಧರಾಗಿ ಆ ಸಿನಿಮಾವನ್ನು ನೋಡಿದ್ದೀವಿ. ಆ ತಾಯಿಗೆ ದೊಡ್ಡ ನಮನ. ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಕಟ್ಟೆಮಾರ್, ಅಪ್ಪ ಏನು ಹೆಸರಿಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಒಂಥರ ಥ್ರಿಲ್ಲಾಗಿದೆ. ಹೆಸರಲ್ಲೇ ಇದೆ. ಇನ್ನು ಸಿನಿಮಾ ನೋಡಿದಾಗಂತೂ ಒಂದು ರೀತಿ ಮೈ ಜುಮ್ ಅಂದ್ಬಿಡುತ್ತೆ. ಆ ರೀತಿ ಒಂದು ಕತೆ ಮಾಡಿದ್ದಾರೆ. ಆ ಕತೆ ಚಿತ್ರ ನೋಡ್ತಾ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ಅಬ್ಬಬ್ಬಬ್ಬಬ್ಬ, ಒಂದು ಸ್ವಲ್ಪನೂ ಗೊತ್ತಾಗಲ್ಲ ನೋಡಿ ಚಿತ್ರ ನೋಡ್ತಾ ಇದ್ರೆ. ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕೆಂದರೆ ಕೆಲವು ಸಿನಿಮಾಗಳು ನೋಡ್ತಾ ಇದ್ದರೆ ಕತೆ ಹೀಗೆ ಹೋಗುತ್ತೆ ಹಾಗೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಈ ಚಿತ್ರ ನಿಜಕ್ಕೂ ನೀವು ನೋಡ್ತಾ ಇದ್ದರೆ ಆ ಕತೆ ಎಲ್ಲಿ ಶುರುವಾಗಿ ಎಲ್ಲಿ ಮುಟ್ಟುತ್ತೆ, ಹೇಗೆ ಹೋಗುತ್ತೆ ಅನ್ನೋದು ಆ ಕಂಡು ಹಿಡಿಯೋದೈತೆ ನೋಡಿ. ತುಂಬ ಕಷ್ಟಕರವಾಗಿರುತ್ತೆ ನಿಜವಾಗ್ಲೂ. ಆ ಒಂದು ಥ್ರಿಲ್ ಇಟ್ಟಿದ್ದಾರೆ. ಅಷ್ಟು ಒಂದು ಥ್ರಿಲ್ ಇದೆ. ಬಹಳ ಖುಷಿಯಾಗುತ್ತೆ ನೋಡ್ತಾ ನಾವೇ ನಮ್ಮನ್ನು ಮೈ ಮರೆತು ಸಿನಿಮಾ ನೋಡಿದ್ದೀನಿ ನಾನು. ಅಷ್ಟು ಸೂಪರಾಗಿದೆ ಸಿನಿಮಾ. ಅದರಲ್ಲಿ ಪಾತ್ರ ಮಾಡಿಯವರು ಪ್ರತಿಯೊಬ್ಬರು ಎಷ್ಟು ಸಹಜವಾಗಿ ಅಭಿನಯ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಫಸ್ಟು ನಿರ್ದೇಶಕರಿಗೆ ಹೇಳಬೇಕು, ಅವರ ಆ ಕೆಲಸ ಮಾಡಿದ್ದಾರೆ ನೋಡಿ. ಎಲ್ಲ ಕಲಾವಿದರೊಂದಿಗೆ ಕೆಲಸ ತೊಗೊಂಡಿದ್ದಾರೆ ನೋಡಿ. ಆ ಕತೆ ಆ ರೀತಿ ಮಾಡಲೇಬೇಕು ಅಂತ ಹೊರಟಿದ್ದಾರೆ ನೋಡಿ. ಅವ್ರು ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅವ್ರ ಬಗ್ಗೆ ಹೇಳೋದಕ್ಕೆ. ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಅಂತಂದರೆ, ಪ್ರತಿಯೊಬ್ಬರಿಗೂ ಏನಾಗುತ್ತೆ, ಕೆಲವರು ದೇವರನ್ನ ನಂಬ್ತಾರೆ, ಕೆಲವರು ನಂಬಲ್ಲ, ಈ ರೀತಿ ಇದೆ. ಆದರೆ ಇಲ್ಲಿಟ್ಟಿರೋ ಸನ್ನಿವೇಶದಲ್ಲಿ ಆ ನಂಬಿಕೆಯೇ ನಮ್ಮನ್ನು ನಂಬಿಕೆ ಬಹಳ ಮೂಲ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋರಿಗೂ ಗೊತ್ತಾಗುತ್ತೆ. ಆ ವಿಷಯ ಬಹಳ ಮುಖ್ಯ. ನಂಬಿಕೆ ಅನ್ನೋದು ದೇವರ ಬಗ್ಗೆ. ಅದರ ಖಂಡಿತವಾಗ್ಲೂ ಪ್ರತಿಯೊಬ್ಬರು ನೋಡಬೇಕು. ಪ್ರತಿಯೊಬ್ಬರು ಅದರ ಬಗ್ಗೆ ತಿಳುವಳಿಕೆ ಮಾಡಿಕೊಂಡ್ರೆ ಬಹಳ ಸಂತೋಷ ಆಗುತ್ತೆ. ಈ ಚಿತ್ರ ಇನ್ನೂ ಹೆಚ್ಚು ರೀತಿಯಲ್ಲಿ ಸಕ್ಸಸ್ ಆಗಲಿ ಅಂತಲೇ ಹೇಳ್ತಾರೆ. ಯಾಕೆಂದರೆ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿರೋದ್ರಿಂದ ಸಕ್ಸಸ್ ಆಗಲಿ. 100 ದಿನ ಈ ಚಿತ್ರ ಎಲ್ರಿಗೂ ಪ್ರದರ್ಶನ ಕಾಣಲಿ. ಎಲ್ಲರೂ ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಿ, ಚಿತ್ರ ನೋಡಿ ಈ ನಮ್ಮ ಪ್ರೊಡ್ಯೂಸರ್ಗೆ ಹುರಿದುಂಬಿಸಿ. ನೀವೆಲ್ಲರೂ ಕೈ ಸೇರಿದ್ರೆ ಒಬ್ಬ ನಿರ್ಮಾಪಕರು ಜೈ ಅಂತ ನಿಲ್ತಾರೆ. ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಚಿತ್ರರಸಿಕರಿಗೆ ಸುಂದರರಾಜ್ ಮಾಡುವ ನಮಸ್ಕಾರಗಳು. ನನಗೆ ಇಲ್ಲಿ ಕಪಾಲಿ ಥಿಯೇಟ್ರ್ ಅಂತ ಒಂದು ಬೃಹತ್ಕಾರವಾದ ಒಂದು ಸಿನೆರಾಮಾ ಥಿಯೇಟ್ರನ್ನ ನಾನು ಹಿಂದೆ ನೋಡಿದ್ದೆ. ಅದರ ಹಿಸ್ಟ್ರಿ ತುಂಬ ಇದೆ. ಯಾಕೆಂದರೆ ಈ ಸಿನಿಮಾ ಅದಕ್ಕೆ ಕನೆಕ್ಟ್ ಆಗುತ್ತೆ. ಈಗ ಕಟ್ಟೆಮಾರ್ ಅಂತ ಏನು ಸಿನಿಮಾ ನಾನು ನೋಡಿದೆ,
ಈ ಥಿಯೇಟ್ರಿಗೆ ಕನೆಕ್ಟ್ ಆಗುತ್ತೆ. ಬಹುಶಃ 1300 1400 ಸೀಟಿಂಗ್ ಕೆಪಾಸಿಟಿ ಇದ್ದಂಥ ಕಪಾಲಿ ಥಿಯೇಟ್ರಲ್ಲಿ ನಾನು ಮೊದಲು ನೋಡಿದ್ದು ಮಣ್ಣಿನ ಮಗ ಅಂತ ರಾಜ್ಕುಮಾರ್ದು. ತದನಂತರ ನಾನು ನೋಡಿದ್ದು ಶೋಲೆ. ಇವೆರಡು ದಾಖಲೆ ಮಾಡಿದಂಥ ಸಿನಿಮಾಗಳು. ಬಹುಶಃ ಇವತ್ತು ಕಟ್ಟೆಮಾರ್ ಅಂತ ನೋಡ್ತಾ ಇರಬೇಕಾದ್ರೆ ನನ್ನ ಎಡಭಾಗದಲ್ಲಿ ನಿರ್ಮಾಪಕರಿದ್ದಾರೆ, ನನ್ನ ಬಲಭಾಗದಲ್ಲಿ ನಿರ್ದೇಶಕರುಗಳಿದ್ದಾರೆ. ಸಿನಿಮಾಗೆ ನಿರ್ಮಾಪಕ ತಾಯಿ ಆದರೆ ನಿರ್ದೇಶಕರು ತಂದೆ ಇದ್ದ ಹಾಗೆ. ಬಹುಶಃ ಬಹಳ ದಿನಗಳಲ್ಲಿ ಮನಸ್ಸಲ್ಲಿ ಉಳಿಯಬಹುದಾದಂಥ ಚಿತ್ರ ಅಂದರೆ ಅದು ಕಟ್ಟೆಮಾರ್. ಈ ಒಂದು ಚಿತ್ರ ನಮಗೆ ಏನು ಹೇಳುತ್ತೆ ಅಂತಂದರೆ, ಒಂದು ರಾಜಕೀಯ ಸುತ್ತಲೂ ನಡೆಯುವಂಥ ಕತೆ, ಜೊತೆಗೆ ಒಂದು ಹೆಣ್ಣು ಮತ್ತು ಅವ್ರನ್ನ ಪ್ರೇಮಿಸುವಂಥ 2 ಗಂಡು, ಒಂದು ವಾಮಮಯ, ಒಂದು ಬಲಭಾಗದಿಂದ ಅಂತ. ಎಷ್ಟು ಸತ್ಯ ಅಡಗಿದೆ ಅಂತಂದರೆ, ನನಗೆ ಎಂಥ ನಾಸ್ತಿಕರು ಕೂಡ ಇದನ್ನು ಆಸ್ತಿಕರಾಗ್ಬಿಡ್ತಾರೆ ಈ ಸಿನಿಮಾ ನೋಡಿದ್ರೆ. ಬಹುಶಃ ತುಳು ನಾಡು ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದ ನಾಡು. ಈ ತುಳುನಾಡಲ್ಲಿ ಏನೇನು ದೈವ ಕೆಲಸಗಳಾಗತ್ತೆ ಇವತ್ತಿಗೂ ನಾವು ನಂಬ್ತೀವಿ, ಅದನ್ನು ಆರಾಧಿಸ್ತೀವಿ. ಈ ಒಂದು ಸಿನಿಮಾದ ಚಿತ್ರಕಥೆ ಇದೆಯಲ್ಲ, ವಾಟ್ ಯು ಕಾಲ್ ಆಸ್ ಸ್ಕ್ರೀನ್ ಪ್ಲೇ, ಭಾಳ ಚೆನ್ನಾಗಿ ಮಾಡಿದ್ದೀರ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರ. ಯಾಕಂದರೆ ಎಲ್ಲೂ ಕೂಡ ಒಂದು ಸಸ್ಪೆನ್ಸನ್ನು ಬಿಟ್ಕೊಟ್ಟು ಹೋಗಿಲ್ಲ. ಆಮೇಲೆ ಪಾತ್ರಧಾರಿಗಳು ಅಮೋಘ, ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಬಹುಶಃ ನಾವೆಲ್ಲ ನೋಡ್ತಾ ಬಂದಾಗ ನಮಗೆ ಇನ್ನೂ ಕಲಿಯೋದಿದೆ ಅಂತ ಈ ಚಿತ್ರದ ಒಂದು ನಟರುಗಳ ಜೊತೆ ನೋಡ್ತಾ ಇದ್ದಾಗ ನಮಗನ್ಸುತ್ತೆ. ಬಹುಶಃ ಈ ಸಿನಿಮಾವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ತುಳುನಲ್ಲಿ 50 ದಿವಸಗಳು ಇದು ಓಡಿದೆ. ಸೊ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮ ನಿರ್ಮಾಪಕರಿಗೆ. ಯಾಕೆಂದರೆ ನಿರ್ಮಾಪಕರಿಗೆ ಇತ್ತೀಚಿನ ದಿನಗಳಲ್ಲಿ ಬಂಡವಾಳ ಹಾಕ್ತಾ ಇದ್ದಾರೆ, ಆದರೆ ಬಂಡವಾಳ ವಾಪಸ್ ಬರ್ತಾ ಇಲ್ಲ. ಇದು ಕನ್ನಡದಲ್ಲಿ ನೀವು ರೀಮೇಕ್ ಮಾಡಿದ್ದೀರಾ, ನಮಗೆ ರೀಮೇಕ್ ಅಂತಲೇ ಅನಿಸೋದಿಲ್ಲ. ಇದೊಂದು ಹೊಸ ರೀತಿಯ ಒಂದು ಅನುಭವ ಕೊಟ್ಟಿದೆ. ಇದೊಂಥರ ಸೊಮೇಕಾಗೇ ಇದೆ ಈ ಸಿನಿಮಾ. ಬಹುಶಃ ನಾನು ಏನು ಮೊದಲು ಹೇಳಿದೆ, ಈ ಮಣ್ಣಿನ ಮಗ ಅದು ಭೂಮಿಯ ಗುಣ. ಹಾಗಾಗಿ ನಮ್ಮ ಭಾರತೀಯ ಸನಾತನ ಧರ್ಮ ಏನು ಹೇಳುತ್ತೆ ಅಂದರೆ, ದೈವನೇ ಶ್ರೇಷ್ಠ. ಅದು ಯಾರಾದ್ರಾಗಿರ್ಬೋದು, ಪ್ರಶ್ನೆ ಕೇಳೋದ್ರ ಮೂಲಕ ಉತ್ತರ ಸಿಗತ್ತೆ. ಈ ಸಿನಿಮಾ ಒಂದು ದಾಖಲೆಯಾಗತ್ತೆ. ಈ ಸಿನಿಮಾವನ್ನು ಮಾಡಿದಂಥ ನಿರ್ಮಾಪಕರಿಗೆ, ನಿರ್ದೇಶಕರ ದ್ವಯರಿಗೆ ಮತ್ತು ತಾಂತ್ರಿಕ ವರ್ಗದವರಿಗೆ ಹಾಗೂ ಎಲ್ಲ ಕಲಾವಿದರಿಗೆ ನನ್ನ ಅನಂತ ನಮಸ್ಕಾರಗಳು. ಒಳ್ಳೆಯದಾಗಲಿ. ತುಳು ಭಾಷೆಯಲ್ಲಿ 50 ದಿನ ಪೂರೈಸಿ ದೈವ ಸಬ್ಜೆಕ್ಟ್ ಇಟ್ಕೊಂಡು ಇವತ್ತಿನ ಮೇಲೆ ರಚುಲಾಲ್ ಅವರು ಒಂದು ಕಂಟೆಂಟ್ ಮಾಡಿದ್ದಾರೆ. ಅವರು ಎಲ್ಲ ಸಿನಿಮಾಕ್ಕೆ ಡೈರೆಕ್ಟ್ ಕಲಾವಿದರು ಯಾಕೆಂದರೆ ಇವಾಗ ಪ್ರತಿಯೊಬ್ಬರಿಗೂ ದೇವರಿನ ಶಕ್ತಿ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಒಂದು ಕಂಟೆಂಟ್ ಇಟ್ಕೊಂಡು ಡೈರೆಕ್ಟ್ ಒಂದು ಸ್ವಂತ ಅನುಭವ ಇರ್ಬೋದು, ಅನುಭವ ರೀತಿಯಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ. ಕನ್ನಡದಲ್ಲಿ ಅವರು ಇದನ್ನು ರಿಲೀಸ್ ಮಾಡಲಿಕ್ಕೆ ಕರ್ನಾಟಕಕ್ಕೆ ಬಂದು ಒಂದು ಸಿನಿಮಾ ತಂದಿದ್ದಾರೆ. ಸೊ ಲಂಚುಲಾಲ್ ತಂಡದ ಎಲ್ಲ ರೀತಿಯ ಸದಸ್ಯರು, ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಕ್ಷಿತ್ ಆ್ಯಂಡ್ ಸುನಿಲ್ ಅದ್ಭುತವಾಗಿ ರಕ್ಷಿತ್ ಆ್ಯಂಡ್ ಸಚಿನ್ ಅದ್ಭುತವಾಗಿ ಫಿಲಮ್ ಮಾಡಿದ್ದಾರೆ. JP ಅವರು ವಿಲನ್ ಪಾತ್ರದಲ್ಲಿ ನಾವು ಸೋ ಫ್ರಮ್ ಸೋ ನೋಡಿರ್ಬೋದು, ಬಟ್ ಇದರಲ್ಲಂತೂ ಅವ್ರ ಪಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹೀರೋ ಪಾತ್ರದಲ್ಲಿ ನಮ್ಮ ರಕ್ಷಿತ್ ಅವರು ಸ್ವರಾಜ್ ಶೆಟ್ಟಿ ಅವರು, ಕರೆಕ್ಟ್, ಸ್ವರಾಜ್ ಶೆಟ್ಟಿ. ಆ್ಯಂಡ್ ರಕ್ಷಿತ್ ಪಾತ್ರದಲ್ಲಿ ನಮ್ಮ ಪ್ರೊಡ್ಯೂಸರ್ ಆದ ಲಂಚುಲಾಲ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅದ್ಭುತವಾಗಿತ್ತು ಮೂವಿ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸು, ಎಲ್ಲಿ ಆ ಕನಸುಗಳು ಟ್ರಾನ್ಸಿಷನ್ ನೀವು ತಗೊಂಡಿರುವಂಥ ಇದಿರ್ಬೋದು. ಫಸ್ಟು ನೀವೊಂದು ಸಬ್ಜೆಕ್ಟ್ನ ಅಲ್ಲೇ ಬಿಟ್ಬಿಟ್ಟು ನಾನು ಇದು ಯಾರ ಪಾತ್ರ ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಅದು ರಿವೀಲ್ ಆಗುತ್ತೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ಐ ಜಸ್ಟ್ ಲವ್ ದ ಮೂವಿ. ತುಳುನಾಡು ಅಂದರೆ ಯೂಶ್ವಲಿ ದೈವಗಳು ಹಾಗೂ ದೇವರು ಎಲ್ಲನೂ ನಂಬುವಂಥ ಜನರು. ನನಗೆ ಜ್ಞಾಪಕ ಇರುವಾಗ ನಮ್ಮ ಅಜ್ಜಿ ಹಸುಗಳನ್ನ ಕಾಡಿಗಟ್ಟೋರು ಅವಾಗ, ಅಂದರೆ ಮೇಯ್ಕೊಂಡು ಬರಲಿ ಅಂತ. ಅದು ಬರಲಿಲ್ಲ ಅಂದರೆ ದೈವಕ್ಕೆ ಇದು ಇಟ್ಬಿಟ್ಟು ಹೇಳೋರು, ದಯವಿಟ್ಟು ಇನ್ನೂ ಬಂದಿಲ್ಲ, ಮನೆಯವ್ರಿಗೂ ಕರ್ಸಪ್ಪ, ನೀನೇ ಕರೆಸ್ಬೇಕು, ನಾನು ಒಬ್ಬಳೇ ಹೆಂಗಸು ಹೋಗಿ ಹುಡ್ಕೊಂಡು ಬರೋಕ್ಕಾಗಲ್ಲ ಅಂತ. ಅದು ಹೇಳಿ ಒಂದು 10-15 ನಿಮಿಷಕ್ಕೆ ಹಸುಗಳು ಮನೆಗೆ ಬರ್ತಾ ಇದ್ದಾವೆ. ಈ ಥರ ನಂಬಿಕೆ ಇಟ್ಟು, ದೈವಗಳ ಮೇಲೆ ನಂಬಿಕೆ ಇಟ್ಟು ಜೀವನ ಮಾಡ್ತಾ ಇದ್ದಿದ್ದು ತುಳುನಾಡವರು.
So I'm very proud to be a Mangalorean. And he is my producer for one of the tournament also. Tournament ಅಲ್ಲಿ ನನ್ನ ಪ್ರೊಡ್ಯೂಸರ್ ಆಗಿದ್ರು. He was the owner for the Dubai Cup ಅಲ್ಲಿ. So and Peterson ಅವರೇ ದುಬೈ ಟೂರ್ನಮೆಂಟ್ನ ನಡೆಸಿದವರು. ಸೊ ಇಟ್ ವಾಸ್ ನೈಸ್ ಟು ಸಿ ಎವ್ರಿಬಡಿ. ಆ್ಯಂಡ್ ತುಳು ಫಿಲಮ್ಸ್ಗಳು ತುಂಬ ಈಗ ಇತ್ತೀಚೆಗೆ ತುಂಬ ಬರ್ತಾ ಇದೆ. ಬಟ್ ಅದನ್ನ ಅಪ್ರಿಷಿಯೇಟ್ ಮಾಡಿ ಅದನ್ನ ಬೆಳೆಸೋದು ನಮ್ಮ ಕೈಯಲ್ಲಿ ಬಿಟ್ಟಿದೆ. ಸೊ ಜಾಸ್ತಿ ಜನ ಥಿಯೇಟರಿಗೆ ಬಂದು ಚಿತ್ರನ ನೋಡಬೇಕು, ಪ್ರೋತ್ಸಾಹ ಮಾಡಬೇಕು. ಆವಾಗ ಮಾತ್ರ ನಮ್ಮ ತುಳು ಫಿಲಮ್ಸು ಇನ್ನೂ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಪ್ರೊಡ್ಯೂಸರ್ಗಳು ಮುಂದೆ ಬರ್ತಾರೆ. ಬರೀ ತುಳು ಫಿಲಮ್ಸ್ ಅಂತಲ್ಲ, ಕನ್ನಡ ಫಿಲಮ್ಸ್ ಅಷ್ಟೇ. ನಾವು ಅದಕ್ಕೆ ಗೌರವ ಕೊಟ್ಟು ಥಿಯೇಟ್ರಿಗೆ ಬಂದು ಫಿಲಮ್ಗಳನ್ನ ನೋಡಿದ್ರೆ ಮಾತ್ರ ಅವ್ರು ಮತ್ತೆ ಪ್ರೊಡ್ಯೂಸ್ ಮಾಡೋ ಧೈರ್ಯ ಮಾಡ್ತಾರೆ. ಸೊ ಈ ಚಿತ್ರನ ಅದ್ಭುತವಾಗಿ ತಯಾರಿ ಮಾಡಿದ್ದಾರೆ. ದಯವಿಟ್ಟು ಅವ್ರನ್ನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಬೇಡ ಇರು. ಮಂಗಳೂರಿಂದ ಒಂದು ತುಳು ಫಿಲ್ಮ್ ಕಟ್ಟೆಮಾರ್ ಅಂತ ಕನ್ನಡದಲ್ಲಿ ಡಬ್ ಆಗಿ ಬಿಟ್ಟಿದ್ದೀವಿ. ಇದಕ್ಕೆ ಈಗ ಸೆಲೆಬ್ರಿಟಿ ಶೋ ಅಂತ ಆಯಿತು. ತುಂಬ ರೆಸ್ಪಾನ್ಸ್ ಒಳ್ಳೆಯದಾಗಿ ಬಂದಿದೆ. ಇನ್ನು ಈ ನಂಬಿಕೆಯ ಮೇಲೆ ಇರುವಂಥ ಚಿತ್ರ ಆಗಿರೋದ್ರಿಂದ ಆದಷ್ಟು ಜನಗಳಿಗೆ ರೀಚ್ ಆಗ್ತದೆ ಅಂತ ನಾವು ನಂಬಿದ್ದೇವೆ. ಅದಕ್ಕೋಸ್ಕರ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾವನ್ನು ಸ್ವಲ್ಪ ಬೆಂಬಲಿಸಬೇಕಂತ ಕೇಳ್ತೀವಿ. ಥ್ಯಾಂಕ್ ಯು ಸರ್. ಅಷ್ಟೇ ಒಂದು ನಮ್ಮ ಮಣ್ಣಿನ ಕಥೆಯನ್ನು ಮಂಗಳೂರಿನಲ್ಲಿ ದೈವವನ್ನು ನಾವು ಸಣ್ಣದಿಂದ ಹೇಗೆ ನೋಡ್ಕೊಂಡು ಬಂದಿದ್ದೇವೆ, ನಮ್ಮ ನಂಬಿಕೆಯನ್ನು ಅದರ ಮೇಲೆ ಒಂದು ಕಥೆಯನ್ನು ಎಣಿದಿದ್ದೇವೆ. ಅದನ್ನು ಬಿಟ್ಟು ಸಿನಿಮಾಕ್ಕೋಸ್ಕರ ಒಂದು ಬೇರೆ ರೀತಿಯ ಒಂದು ಆಯಾಮ ಕೂಡ ಇದೆ ಇದರಲ್ಲಿ. ತುಳುವಲ್ಲಿ ಈಗಲೇ ರಿಲೀಸ್ ಆಗಿ 50 ದಿನ ಪೂರೈಸಿದೆ ಸಿನಿಮಾ. ಅದನ್ನು ಕನ್ನಡದಲ್ಲಿ ಈಗ ಡಬ್ ಮಾಡಿ ಕನ್ನಡಕ್ಕೆ ತರುವಂಥ ಒಂದು ಯೋಚನೆ ಮಾಡಿದ್ದೇವೆ. ಇವತ್ತು ಸೆಲೆಬ್ರೇಟ್ ಶೋ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ರಿಲೀಸ್ ಮಾಡುವಂಥ ಒಂದು ಪ್ಲ್ಯಾನ್ ಉಂಟು. ಈ ಸಿನಿಮಾವನ್ನು ಕನ್ನಡದಲ್ಲಿ ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀವಿ. ಅಂದರೆ ಈ ಒಂದು ಸಿನಿಮಾ ಈಗ ಗೆದ್ದರೆ ತುಂಬ ನಮ್ಮ ಮಂಗಳೂರಿನ ಮಣ್ಣಿನ ಕಥೆಗಳೇನಿತ್ತು ಅದು ತುಂಬ ಈ ಕನ್ನಡಕ್ಕೆ ಬರಲಿಕ್ಕೆ ಒಂದು ದಾರಿ ಆಗ್ತದೆ. ಆದ ಕಾರಣ ಒಂದು ಸಪೋರ್ಟ್ ಮಾಡಿ ಕನ್ನಡದಲ್ಲಿ ಬರುವಾಗ ಈ ಸಿನಿಮಾ ಅಷ್ಟೇ ಪ್ರೋತ್ಸಾಹಿಸಿ. ಸರ್ ಮುಂದಿದ್ದು ಇಲ್ಲಿ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರುವಂಗೆ ಮೊದಲನೇ ದೇವತೆ ಅಂದರೆ ಅಣ್ಣಮ್ಮ ತಾಯಿ, ಹಾಗೆ ಬಂಡಿ ಮಹಾಕಾಳಮ್ಮ, ಹಾಗೆ ಬನಶಂಕರಿಯಮ್ಮ. ಸೊ ಈ 3 ದೇವರುಗಳು ಅಂತ ಅಂದಾಗ ನಮ್ಮ ಬಂಡಿ ಮಹಾಕಾಳಮ್ಮನ ದೇವಸ್ಥಾನದಲ್ಲಿ ನಾವಿರ್ತೀವಿ ಪ್ರತಿನಿತ್ಯ ಆ ಸಾನ್ನಿಧ್ಯದಲ್ಲಿ. ಆದರೆ ಈ ಒಂದು ಸಿನಿಮಾಗೆ ನಾನು ಯಾಕೆ ಬಂದೆ ಅನ್ನೋದು ಇದೇ ಒಂದು ಉದ್ದೇಶ ಇರಬಹುದೇನೋ. ಅಮ್ಮ ಕರೆಸಿರೋದೇ ಅದಕ್ಕೆ ಅನ್ಸುತ್ತೆ. ಯಾಕಂದರೆ ಅಮ್ಮನವರ ಒಂದು ದೈವ ಹೇಗೆ ಅಲ್ಲಿ ಒಂದು ಎಲ್ಲರ ಜೊತೆಲಿ ದುಷ್ಟರಾಗಲಿ, ಅವ್ರು ಏನೇ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಅವ್ರ ಜೊತೆಲಿ ನಿಂತಿರ್ತಾರೆ. ಹಾಗೆ ಒಳ್ಳೇದನ್ನು ಯಾವ ರೀತಿ ಎಲ್ಲರಿಗೂ ಅಮ್ಮ ತೋರಿಸ್ಕೊಡ್ತಾ ಇರ್ತಾರೆ. ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೊತೆಲಿ ಇರ್ತಾರೆ. ಅದರಲ್ಲೂ ಈಗಿನ ಒಂದು ಜನ್ರೇಷನಲ್ಲಿ ನಿಜವಾಗ್ಲೂ ಇಂಥ ಒಂದು ಮೂವಿ ಮಾಡಿದ್ದೀರಾ, ಆ ಒಂದು ಕನ್ನಡದಲ್ಲಿ ತಂದಿರೋದೇ ನಮ್ಮ ಸೌಭಾಗ್ಯ ಇವಾಗ. ಯಾಕಂದರೆ ದೈವದ ಬಗ್ಗೆ ಎಲ್ಲರಿಗೂ ಹೇಳ್ತಾರೆ, ಅಯ್ಯೋ ದೇವರಿಂದ ಇದು ದುಡ್ಡು ಮಾಡ್ತಾರೆ, ಅದು ಇದು ಖಂಡಿತ ಇಲ್ಲ. ದೇವರಿಂದ ಯಾರು ಏನೂ ಮಾಡೋಕ್ಕಾಗಲ್ಲ. ದೇವ್ರು ಹೋಗೋದ್ರೆ ಮಾತ್ರ ಎಲ್ಲರೂ ಸಿಗುತ್ತೆ ಅನ್ನೋದು ಇದೊಂದು ಸಿನಿಮಾಯಿಂದ ಸಾಕು. ಒಂದು ಸಣ್ಣ ಒಂದು ಲೈನ್ ಇರ್ಬೋದು, ಆದರೆ ಅದನ್ನು ದೊಡ್ಡ ಮಟ್ಟದಲ್ಲಿ ತೋರಿಸಿದ್ದಾರೆ. ನಾವೇನು ದೇವಸ್ಥಾನದಲ್ಲಿ ಇದ್ದೀವಿ, ಪ್ರತಿನಿತ್ಯನೂ ಅಮ್ಮನವರ ಒಂದು ನಿದರ್ಶನ ನಾವು ನೋಡ್ತಾನೆ ಇರ್ತೀವಿ. ಪ್ರತಿದಿನ ಬರೋರು ಕೂಡ ಭಕ್ತರು ಹೆಣ್ಮಕ್ಳೇ ಆಗಿರ್ತಾರೆ. ಸೊ ಅವರೆಲ್ಲರೂ ಅದೇ ಹೇಳ್ತಾರೆ, ಅಮ್ಮ ಹೋಲಿದ್ರೆ ಯಾವ ರೀತಿಯಾದರೂ ಬಂದು ನಮ್ಮ ಮನೇಲಿ ನಿಂತ್ಕೊಂಡ್ಬಿಡ್ತಾರೆ ಅಂತ. ಸೊ ಅಂಥ ಒಂದು ದೈವಗಳ ಬಗ್ಗೆ ಈ ಸಿನಿಮಾ ಮಾಡಿದ್ದಾರೆ. ನಾವು ಕನ್ನಡ ಪ್ರೇಕ್ಷಕರು ಮೊದಲಾಗಿ ನಾನು ಒಂದು ನಿರ್ಮಾಪಕಿಯಾಗಿ ಹೇಳೋದೇನೆಂದರೆ, ನಾವು ಕನ್ನಡ ಅಭಿಮಾನಿಗಳೇನಿದ್ವಿ, ಸೊ ನಾವು ಒಂದು ಸಿನಿಮಾನ ನಾವು ಏನೋ ಒಂದು ನಮಗೆ ಖುಷಿಗೋಸ್ಕರನೋ ಅಥವಾ ನಾವು ಅವ್ರನ್ನ ಬೆಳೆಸಬೇಕು ಅಂತನೋ ನಾವೇನು ಅವ್ರಿಗೆ ಪ್ರಾಧಾನ್ಯತೆ ಕೊಟ್ಟಾಗ್ತದೆ. ಇನ್ನೂ ಮತ್ತಷ್ಟು ಸಿನಿಮಾಗಳು ಬರ್ತಾ ಇರ್ತವೆ. ಇಂಥ ಒಂದು ಡೈರೆಕ್ಟ್ರು, ನಿರ್ಮಾಪಕರು ಯಾರೇ ಇದ್ರೂ ಬೆಳಕಿಗೆ ಬರ್ತಾ ಇರ್ತಾರೆ. ಮಾಡುವಂಥ ಆಸೆ ಇನ್ನೂ ಹೆಚ್ಚಿನ ಸಿನಿಮಾ ಮಾಡೋಣ ಅಂತಂದ ಒಂದು ಪ್ರೇಕ್ಷಕರಿಗೆ ಕೊಡೋಣ ಅನ್ನೋ ಒಂದು ಆಸೆ ಹಂಬಲ ಎಲ್ಲ ಹೆಚ್ಚಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನಿಮ್ಗೆಲ್ಲರಿಗೂ ಒಂದು ತಂಡ ಏನು ತುಂಬ ಚೆನ್ನಾಗಿ ಅದ್ಭುತವಾಗಿ ಸಿನಿಮಾ ಮಾಡಿದ್ದೀರಾ. ನಾವು ಬಂಡಿ ಮಹಾಕಾಳಮ್ಮ ದೇವಸ್ಥಾನದವರಾಗಿ ನಿಮಗೆ ಒಂದು ದೊಡ್ಡ ವಿಶಸ್ ಮಾಡಬೇಕು. ಗೊತ್ತಿಲ್ಲ ಯಾವ ಥರ ಅಂತ ನನಗೆ ಸ್ನೇಹಿತರಿಗೆ ನೀವೆಲ್ಲ ನಿಮ್ಮ ಸಪೋರ್ಟ್ ಈ ಕಟ್ಟೆಮಾರ್ ಚಿತ್ರ ಕೊಟ್ಟಿದ್ದೀರಾ. ಸೊ ಅದಕ್ಕೆ ನಿಮ್ಮೆಲ್ಲ ಪೂರ್ವಕ ಎಲ್ಲ ಚಿತ್ರ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ. ನಮ್ಮ ಲಂಚುಲಾದವರು ನಮ್ಮ ಆತ್ಮೀಯ ಸ್ನೇಹಿತರು ಈ ಥರ ಒಂದು ಕಟ್ಟೆಮಾರ್ ಚಿತ್ರ ತುಳುಲಿ ಸಿನಿಮಾ ಆದಾಗ ಅದು ಮುಂಚೆನೇ ನಾವು ಮಾತಾಡಿದ್ವಿ, ಒಂದು ಕನ್ನಡದಲ್ಲಿ ಅದನ್ನು ಡಬ್ ಮಾಡಿ ಅದನ್ನು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ತೋರಿಸ್ಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಈಗ ಒಂದು 2-3 ದಿನದಲ್ಲಿ ಸಡನ್ನಾಗಿ ಇದು ಪ್ಲ್ಯಾನ್ ಆಗಿದ್ದು ಇವತ್ತು ಮಾಡಬೇಕು ಅಂತ. ಸೊ ಇದೊಂದು ಶಾರ್ಟ್ ನೋಟಿಸಲ್ಲಿ ಆದಷ್ಟು ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಪಟ್ಟು ಇದನ್ನು ಒಂದು ಇವತ್ತು ಸೆಲೆಬ್ರಿಟಿ ಶೋ ಮಾಡಿ ಇದು
ಮೇಲೆ ನಾವು ಕನ್ನಡ ಪ್ರೇಕ್ಷಕರಿಗೆ ಈ ಕಟ್ಟೆಮಾರ್ ಚಿತ್ರ ಈಗೇನೆಲ್ಲ ನೀವು ನೋಡಿದ್ದೀರ, ಈಗ ತುಳುನಾಡದ ಬಗ್ಗೆ ಅಥವಾ ದೈವಗಳ ಬಗ್ಗೆ ಏನು ಕತೆ, ನಿರ್ದೇಶಕರಾಗಲಿ ಸ್ಕ್ರೀನ್ ಪ್ಲೇ ಆಗಲಿ ಎಲ್ಲ ನೀವು ನೋಡಿದ್ದೀರಾ. ಸೊ ಹಾಗೆ ಎಲ್ಲ ಆ್ಯಕ್ಟರ್ಸ್ಗಳು JP ತುಮ್ಮಿನಾಡ್ ಆಗಿರ್ಬೋದು, ಸುರೇಶ್ ಶೆಟ್ಟಿ ಆಗಿರ್ಬೋದು, ಹಾಗೆ ನಮ್ಮ ಲಂಚುಲಾಲ್ ಆಗಿರ್ಬೋದು, ಅನೇಕರು ಇಲ್ಲಿ ಒಳ್ಳೆಯ ಪಾತ್ರಗಳನ್ನ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಕಟ್ಟೆಮಾರ್ ಚಿತ್ರತಂಡಕ್ಕಿರಲಿ ಅಂತ ನಾನು ಈ ಮೂಲಕ ಕೇಳ್ತೀನಿ. ನೋಡಿದೆ ಸರ್. ಎಲ್ರಿಗೂ ನಮಸ್ಕಾರ. ಈ ಕಟ್ಟೆಮಾರ್ ಚಿತ್ರ ಕಂಟೆಂಟ್ ಇಂಟೆಂಟ್ ಕಷ್ಟಪಟ್ಟು ಯಾರೂ ಮಾಡಲಿಲ್ಲ, ಎಲ್ಲ ಇಷ್ಟಪಟ್ಟು ಮಾಡಿರೋದು. ನಂಬಿಸೋದ್ರಲ್ಲಿ ಏನೂ ಇಲ್ಲ, ನಂಬೋದ್ರಲ್ಲಿ ಎಲ್ಲ ಇದೆ ಅನ್ನೋದನ್ನ ತೋರಿಸ್ಕೊಂಡಿರೋದೇ ಕಟ್ಟೆಮಾರ್ ಚಿತ್ರ. ಬಹುಶಃ ತುಳುನಾಡಿಗೆ ಒಂದು ಗೌರವ ತಂದುಕೊಡುವಂಥ ಚಿತ್ರ, ಒಂದು ನಂಬಿಕೆನ ಮೂಡಿಸುವಂಥ ಒಂದು ಚಿತ್ರ. ಈ ಚಿತ್ರಕ್ಕೆ ಎಲ್ಲರ ಪರಿಶ್ರಮ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಕರ್ಕೊಂಡ್ಬಂದು ಗಿಮಿಕ್ಕು ಅದು ಇದು ಮಾಡೋ ಅವಶ್ಯಕತೆ ಈ ಚಿತ್ರಕ್ಕೆ ಇಲ್ಲವೇ ಇಲ್ಲ. ಯಾಕಂದ್ರೆ ಕನ್ನಡ ಚಿತ್ರರಂಗ ಈ ಥರ ಚಿತ್ರಗಳು ಬೆಳಿಬೇಕಾದ್ರೆ ದೊಡ್ಡ ದೊಡ್ಡ ಚಾನೆಲ್ಗಳು ಬರದೇ ಇದ್ರೂ ಪರವಾಗಿಲ್ಲ, ಆದರೆ ಯೂಟ್ಯೂಬರ್ಸ್ಗಳಿದಾರಲ್ಲ ಅವ್ರು ಮಾತ್ರನೇ ಪ್ರತಿಯೊಂದು ಮನೆ ಮೂಲೆಗೆ ಸೇರಿಸುವಂಥದ್ದು. ಹಾಗಾಗಿ ಪ್ರತಿಯೊಬ್ಬ ಯೂಟ್ಯೂಬರ್ ಚಾನಲ್ಸ್ ಯಾರಿದ್ದೀರಾ ನಿಮಗೆ ನಾನು ಯಾವತ್ತೂ ಧನ್ಯವಾದ ಹೇಳಲೇಬೇಕು. ಪ್ರತಿಯೊಂದು ಕನ್ನಡ ಚಿತ್ರಕ್ಕೆ ನಿಜವಾದ ಪ್ರೋತ್ಸಾಹ ಕೊಡ್ತಾ ಇರೋದು ನೀವುಗಳು. ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಲೇಬೇಕು. ನೀವು ಕೊಡೋ ದುಡ್ಡಿಗೆ ಮೋಸ ಆಗೋದಿಲ್ಲ. ದಯವಿಟ್ಟು ಬಂದು ಕಟ್ಟೆಮಾರ್ ಚಿತ್ರ ನೋಡಿ, ಅದನ್ನ ಗೆಲ್ಲಿಸಿ, ಕನ್ನಡ ಚಿತ್ರರಂಗನ ಗೆಲ್ಲಿಸಿ. ಧನ್ಯವಾದ. ಎಲ್ಲರಿಗೂ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇವತ್ತು ನಮ್ಮ ಕಟ್ಟೆಮಾರ್ ಮೂವಿ ತುಳು ಲ್ಯಾಂಗ್ವೇಜಲ್ಲಿ ಇವತ್ತು 50ನೇ ದಿನ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಥಿಂಗ್ ಅಂದರೆ ನಾವು ಪ್ಲಾನ್ ಮಾಡ್ತಾ ಇರುವಾಗ ತುಳುನಾಡಲ್ಲಿ ನಮ್ಮ ಮೂವಿ ವರ್ಕೌಟ್ 100% ಆಗುತ್ತೆ ಆ ನಂಬಿಕೆನ ನೋಡಿದ್ದೇನೆ. ಬಟ್ ಅದನ್ನು ಕರ್ನಾಟಕಕ್ಕೆ ಬರುವಾಗ ಇದನ್ನು ಜನರು ಆಕ್ಸೆಪ್ಟ್ ಮಾಡ್ತಾರೆ ಒಂದು ಕನ್ಫ್ಯೂಸ್ ಇತ್ತು. ಸೊ ಇದು ಈ ರಿವ್ಯೂ ಎಲ್ಲ ಜೆನ್ಯೂನ್ ಆಗಿರೋ ರಿವ್ಯೂ ಕೇಳೋದು ತುಂಬ ಖುಷಿ ಆಗ್ತಾ ಇದೆ. ಸೊ ಇದು ಸಮಥಿಂಗ್ ಏನೋ ಇದೆ. ಇದು ನಾನು ಎಲ್ಲರ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಆಲ್ರೆಡಿ ನೋಡಿದ್ದೀವಿ. ಇದು ಜಸ್ಟ್ ಮೂವಿ ಮಾತ್ರ ಅಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನಿಮ್ಮ ಈಗ ಅವರು ಹೇಳಿದ ಪ್ರಕಾರ ಸೊ ಒಂದೊಂದು ವ್ಯಕ್ತಿಗೆ ತಲುಪಬೇಕು ಅಂದರೆ ನಿಮ್ಮ ಸಪೋರ್ಟ್ ಇರಲೇಬೇಕು. ಸೊ ಅದು ನೀವು ನಮ್ಮ ಹತ್ರ ಸಪೋರ್ಟ್ ಮಾಡಿದ್ದೆ